ಇನ್ನು ಕೊಪ್ಪಳದಲ್ಲಿ ಹೆಚ್ಚಾಯಿತು ಕಳ್ಳಿಯರ ಕೈಚಳಕ. ಬುರ್ಕಾ ಹಾಕೊಂಡು ಬಂದು ದಿನಸಿ ವಸ್ತುಗಳ ಕಳ್ಳತನ ಆಗ್ತದೆ. 20,000 ಮೌಲ್ಯದ ದಿನಸಿ ಸಾಮಗ್ರಿ ಮಾಯವಾಗಿರೋದು. ಕಳ್ಳಿಯರ ಕೈಚಳಕ ಕಂಡು ಅಂಗಡಿ ಮಾಲೀಕರೇ ಶಾಕ್ ಆಗಿದ್ದಾರೆ. 20,000 ಮೌಲ್ಯದ ದಿನಸಿ ಸಾಮಗ್ರಿಯನ್ನ ಮಂಗಮಾಯ ಮಾಡಿದ್ದಾರೆ. ಕಳ್ಳಿಯರ ಕೈಚಳಕ ನೋಡಿ ಅಂಗಡಿ ಮಾಲೀಕರೇ ಶಾಕ್ ಆಗಿದ್ದಾರೆ. ಕಾರಟಗಿ ಪಟ್ಟಣದ BA ಬಜಾರ್ನಲ್ಲಿ ಈ ಕರಾಮತ್ ತೋರಿಸಿರೋದು. ಸಿಸಿ ಕ್ಯಾಮೆರಾದಲ್ಲಿ ಇವರು ಕಳ್ಳತನ ಮಾಡುವಂಥ ದೃಶ್ಯಗಳು ಸೆರೆಯಾಗಿದೆ ನೋಡಿ. ಹೀಗೆ ಬಂದು ಏನೋ ಅಲ್ಲಿ ದಿನಸಿ ತಗೊಂಡಾಗಿ ಮಾಡಿ ನಂತರ ಅಲ್ಲಿಂದ ಕಳ್ಳತನ ಮಾಡ್ತಿರೋದು. ಅದು ಕೂಡ ಬುರ್ಕಾ ಹಾಕೊಂಡು ಬರ್ತಿದ್ದಾರೆ ಇವರು ದಿನಸಿ ಅಂಗಡಿಗಳಿಗೆ. ನೋಡಿದಾಗ ನಾರ್ಮಲಿ ಇವರು ಶಾಪಿಂಗ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆದರೆ ಸುಮಾರು 20,000 ಮೌಲ್ಯದ ದಿನಸಿ ಅಲ್ಲಿ ಮಾಯ ಆಗಿದೆ. ಸೊ ಇಂಥವರ ಕಾಟ ಈಗ ಹೆಚ್ಚಾಗ್ತಿರೋದು ನೋಡಿ. ಇಲ್ಲಿ ಗಮನಿಸ್ಬೋದು ನೀವು ಹೇಗೆ ಆ ವಸ್ತುಗಳನ್ನು ಕದೀತಾ ಇದ್ದಾರೆ ಅಂತ. ಸೊ ಕಾರಟಗಿ ಕೊಪ್ಪಳ ಅಲ್ಲಿನ ಮಾರ್ಟ್ ಒಂದರ ದೃಶ್ಯ ಇದು. ಸಾಮಾನ್ಯವಾಗಿ ಈಗ ಒಂದಷ್ಟು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇಂಥ ಮಾರ್ಟ್ಗಳನ್ನು ಓಪನ್ ಮಾಡಲಾಗಿದೆ. ಸುಲಭ ಆಗಲಿ, ಸಿಟಿ ಬೆಂಗಳೂರಿನಲ್ಲಿ ಇರೋ ರೀತಿಯಾಗಿ ಮಾರ್ಟ್ಗಳಿರುತ್ತೆ. ಸೊ ಅಲ್ಲಿ ಈ ಥರ ಬುರ್ಕಾ ಹಾಕೊಂಡು ಬರುವಂಥ ಮಹಿಳೆಯರು ಕೆಲವೊಂದು ವಸ್ತುಗಳನ್ನು ಗೊತ್ತಾಗದಿರೋ ಹಾಗೆ ಆ ಬುರ್ಕಾದೊಳಗೆ ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ. ಹಿಂದೆ ಈ ಕಳ್ಳತನ ಆಗೋದು ನಾವು ನೋಡ್ತಾ ಇದ್ವಿ. ಆಭರಣ ಅಂಗಡಿಗಳಲ್ಲಿ ಈ ಚೈನ್ಗಳನ್ನು ಕದಿಯೋದು, ಉಂಗುರ ಕದಿಯೋದು ಅಂಥದ್ದೆಲ್ಲ. ಈಗ ದಿನಸಿ ಅಂಗಡಿಗೂ ಕೂಡ ಇದು ಎಂಟ್ರಿ ಆಗಿದೆ. ನೋಡಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು, ಹಾಗೆ ಬಂದು ಶಾಪಿಂಗ್ ಮಾಡ್ತಿದ್ದಾರೇನೋ, ಏನೋ ಖರೀದಿ ಮಾಡ್ತಿದ್ದಾರೆ ಮನೆಗೆ ಬೇಕಾಗಿರೋದು ಅಂತ ನಂಬಿಕೆ. ಆದರೆ ಇಲ್ಲಿ ಬಂದು ಮಾಡ್ತಿರೋದು ಕಳ್ಳತನ. ಸೊ ನೀವೀಗ CCTV ಫುಟೇಜನ್ನು ನೋಡ್ತಾ ಇದ್ರೆ ಇಬ್ಬರು ಬುರ್ಕಾ ಹಾಕ್ಕೊಂಡು ಬಂದಿದ್ದಾರೆ. ಸೊ ಅದಾದಮೇಲೆ ಬೇಕಾದಂಥ ವಸ್ತುಗಳನ್ನು ಯಾವುದು ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂಥದ್ದನ್ನು ತಮ್ಮ ದಿರಿಸಿನ ಒಳಗಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ. ಸೊ ಕಾರಟಗಿ ಪಟ್ಟಣದ BA ಬಜಾರ್ನಲ್ಲಿ ಈ ದೃಶ್ಯಗಳು ಸೆರೆಯಾಗಿದೆ.